ನಾನು ಮತ್ತು ಮಕ್ಕಳು ಕಾಡಿನ ಗುಹೆಯಲ್ಲಿ ಸಂತೋಷವಾಗಿದ್ದೆವು. ಗೋಕರ್ಣದಲ್ಲಿ ಪತ್ತೆಯಾದ ರಷ್ಯಾ ಮಹಿಳೆ ಹೇಳಿದ್ದೇನು? ನಾನು ಪ್ರಕೃತಿಯನ್ನ ಪ್ರೀತಿಸ್ತೇನೆ, ಅದಕ್ಕಾಗಿ ನಾನು ಪ್ರಕೃತಿಯಲ್ಲೇ ಇರೋಕೆ ಬಯಸ್ತೇನೆ. ನೈಸರ್ಗಿಕವಾಗಿ ಸಿಗುವ ಎಲ್ಲವನ್ನ ಉಪಯೋಗಿಸಿ ನಾನು ಮತ್ತು ನನ್ನ ಮಕ್ಕಳು ಸಂತೋಷದ ಜೀವನ ನಡೆಸ್ತಿದ್ವಿ ಅಂತ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕಾಡಿನ ಗುಹೆಯೊಂದರಲ್ಲಿ ರಕ್ಷಿಸಲ್ಪಟ್ಟ ರಷ್ಯಾ ಮೂಲದ ಮಹಿಳೆ ನಿನಾ ಕುಟಿನಾ ಹೇಳಿದ್ದಾಳೆ. ಗೋಕರ್ಣದ ಕಾಡಿನ ಗುಹೆಯೊಂದರಲ್ಲಿ ನಿನಾ ಕುಟಿನಾ ತನ್ನ 6 ಮತ್ತು 4 ವರ್ಷದ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ವಾಸವಾಗಿದ್ರು. ಅವರನ್ನ ಪೊಲೀಸರು ರಕ್ಷಿಸಿ ಆಶ್ರಯ ತಾಣಕ್ಕೆ ಸೇರಿಸಿದ್ರು. ಬಳಿಕ ಅವರನ್ನ ಸೋಮವಾರ ಬೆಂಗಳೂರಿನ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ತರಲಾಗಿತ್ತು. ಅಲ್ಲಿಂದ ಅವರನ್ನ ತುಮಕೂರಿನ ರಕ್ಷಣಾ ಕೇಂದ್ರಕ್ಕೆ ಕಳಿಸಲಾಗಿದೆ. ಈ ಸಂದರ್ಭದಲ್ಲಿ ಸುದ್ದಿ ಸಂಸ್ಥೆಗೆ ಮಾತನಾಡಿರುವ ನಿನಾ ಕುಟಿನಾ, ನನ್ನ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡಲಾಗಿತ್ತು. ನನ್ನ ಮಕ್ಕಳು ಅಲ್ಲಿ ಹಸಿವಿನಿಂದ ಇರಲಿಲ್ಲ. ಅವರು ಅಲ್ಲಿನ ಜಲಪಾತದಲ್ಲಿ ಈಜಾಡ್ತಾ ಮಣ್ಣಿನಲ್ಲಿ ಆಟವಾಡ್ತಾ ಖುಷಿಯಾಗಿ ಇದ್ರು. ಅವರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತಿದ್ದೆ. ಅವರಿಗಲ್ಲಿ ನಾನು ಓದು ಬರಹ ಕಲಿಸ್ತಿದ್ದೆ ಅಂತ ಹೇಳಿದ್ದಾರೆ. A lot of lying information. We have big experience to stay in natural, in jungle, and we was not dying, and I was not bring my my daughters to dying in jungle. They was not feel bad. They was very happy. They was swim in waterfall. They was have very good place for sleeping. A lot of lessons with art making. We make from clay. We painting. We was good eating. I was cooking with gas. Very good and tasty food. And never like I crazy and I go to God and do not give my child anything. No, opposite, they have everything best. They was have and dress and sleeping good and art lessons and lessons about how write and read and they not dying from hunger. No, never. It's everything not true. ನನ್ನ ಮಕ್ಕಳಿಗೆ ಅಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾಗಿಲ್ಲ. ಅವರಲ್ಲಿ ಈವರೆಗೆ ಯಾವುದೇ ಕಾಯಿಲೆನೂ ಕಾಣಿಸ್ಕೊಂಡಿಲ್ಲ. ಆದರೆ ನನ್ನ ಮಕ್ಕಳನ್ನ ಆಸ್ಪತ್ರೆಗೆ ಕರೆತರಲಾಗಿತ್ತು. ನನ್ನ ಮಕ್ಕಳು ಆಸ್ಪತ್ರೆಗೆ ಬಂದಿರೋದೇ ಇದೇ ಮೊದಲ ಬಾರಿ ಅಂತ ಅವರು ವಿವರಿಸಿದ್ದಾರೆ. ಪ್ರಕೃತಿಯೊಂದಿಗೆ ಬದುಕೋದೇ ಒಂದು ಖುಷಿ. ಅಲ್ಲಿ ಉತ್ತಮ ಆಹಾರ, ಗಾಳಿ, ನೀರು ಸಿಗತ್ತೆ. ಅಲ್ಲಿ ಖುಷಿಯಿಂದ ಬದುಕಬಹುದು. ಸೂರ್ಯೋದಯಕ್ಕೆ ಏಳ್ಬೋದು, ಮಣ್ಣಿನಲ್ಲಿ ಮಲಗಬಹುದು, ಯೋಗ, ಧ್ಯಾನ ಮಾಡಬಹುದು. ನಾನು ಹಲವು ದೇಶಗಳಲ್ಲಿ ಇದೇ ರೀತಿ ಕಾಡಿನಲ್ಲಿ ವಾಸಿಸಿದ್ದೆ ಅಂತ ನಿನಾ ಹೇಳಿದ್ದಾರೆ. ನಾನು 25 ವರ್ಷಗಳ ಹಿಂದೇನೇ ರಷ್ಯಾದಿಂದ ಬಂದಿದ್ದೇನೆ. ನನಗೆ ಮಕ್ಕಳೊಂದಿಗೆ ಕಾಡಿನಲ್ಲಿ ಇರೋಕೆ ಆಸಕ್ತಿ. ಅಲ್ಲಿ ನಾವು ರುಚಿಕರವಾದ ಅಡುಗೆ ಮಾಡ್ತೀವಿ, ಮಣ್ಣಿನಲ್ಲಿ ಕಲಾಕೃತಿಗಳನ್ನು ಮಾಡ್ತೇವೆ. ಅಲ್ಲಿ ನಮ್ಮೊಂದಿಗೆ ನಾಯಿಯೊಂದು ಇತ್ತು. ನಾವದನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ವಿ ಅಂತ ಹೇಳಿರುವ ರಷ್ಯಾದ ಮಹಿಳೆ, ನನ್ನ ಬಳಿ ಟೆಲಿಗ್ರಾಮ್ ಚಾನಲ್ ಇದೆ. ನಮ್ಮ ಗುಹೆಯ ಚಟುವಟಿಕೆಗಳ ಫೋಟೋಗಳು ಇವೆ. ನಾನು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಿದ್ದೀನಿ ಅಂತ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕಾಡಿನ ಅಪಾಯಕಾರಿ ಗುಹೆಯೊಂದರಲ್ಲಿ ತನ್ನ ಮಕ್ಕಳೊಂದಿಗೆ ವಾಸವಿದ್ದ ಈ ಮಹಿಳೆಯನ್ನ ಪೊಲೀಸರು ರಕ್ಷಣೆ ಮಾಡಿದ್ರು. ಬಿಸಿನೆಸ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದ ನಿನಾ ಕುಟಿನಾ ಅವರ ವೀಸಾ 2017ರಲ್ಲೇ ಅವಧಿ ಮುಗಿದಿತ್ತು ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.